ನಾನು ಪ್ರಸ್ತಾಪ ಮಾಡುವಂಥ ವಿಚಾರಗಳು ಯಾವುದು ಆಳವಾದ್ದು ಅಲ್ಲ, ದೀರ್ಘವಾದ್ದು ಅಲ್ಲ. ಮೇಲ್ನೋಟಕ್ಕೆ ನನ್ನ ತಿಳುವಳಿಕೆ ಮಿತಿಯಲ್ಲಿ ಅನಿಸಿದಂಥ ಅಭಿಪ್ರಾಯಗಳು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಅಂಗಗಳನ್ನ ಸಂವಿಧಾನದಲ್ಲಿ ರಚನೆ ಆದಂಥವು. ಪತ್ರಿಕೋದ್ಯಮ ನಡೆದುಕೊಂತ ಬಂದಂಥ ದಾರಿ, ನಿಭಾಯಿಸಿದಂಥ ಜವಾಬ್ದಾರಿ, ಆ 2 ಕಾರಣಕ್ಕೆ ಪತ್ರಿಕೋದ್ಯಮಕ್ಕೆ 4ನೇ ಅಂಗ ಅಂತ ಕರೆಯಲ್ಪಟ್ಟಿತು ಅಂತ ನನ್ನ ಅಭಿಪ್ರಾಯ. ಸಂವಿಧಾನದಲ್ಲಿ ಏನಿಲ್ಲ, ಅದರ ನಡವಳಿಕೆ ಮತ್ತು ಅದರ ಜವಾಬ್ದಾರಿಯನ್ನು ನೋಡಿ 4ನೇ ಅಂಗ ಅಂತ ಕರೆಯಲ್ಪಟ್ಟಿತು. 3 ಅಂಗ ನ್ಯಾಯಾಂಗದ ಬಗ್ಗೆ ಏನು ಮಾತಾಡಂಗಿಲ್ಲ, ಯಾಕಂದ್ರೆ ನ್ಯಾಯಾಂಗ ನಿಂದನೆ ಆಗೋದ್ರಿಂದ ನ್ಯಾಯಾಂಗದ ಬಗ್ಗೆ ಮಾತಾಡಂಗಿಲ್ಲ. ಶಾಸಕಾಂಗ, ಕಾರ್ಯಾಂಗದ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ಪತ್ರಿಕಾ ಮಾಧ್ಯಮದ ಬಗ್ಗೆ ಅಥವಾ ದೃಶ್ಯ ಮಾಧ್ಯಮದ ಬಗ್ಗೆ ಮಾತಾಡಬಹುದಾಗಿದೆ. ಇವತ್ತು ಕೃಷಿ ಮತ್ತು ಮಾಧ್ಯಮಗಳ ವಿಚಾರದಲ್ಲಿ ನಮ್ಮ ಸರ್ಕಾರಗಳು ಅಥವಾ ನಮ್ಮ ಮಾಧ್ಯಮಗಳು ಅಥವಾ ನಮ್ಮ ಸೊಸೈಟಿ ಯಾವುದನ್ನು ಅಭಿವೃದ್ಧಿ ಅಂತ ಪರಿಶೀಲಿಸ್ತಾ ಇದ್ದಾರೆ. ಲಕ್ಷ ಕೋಟಿಗಟ್ಟಲೆ ಬಜೆಟ್ನ ಅಭಿವೃದ್ಧಿ ಅಂತ ಹೇಳ್ತಾರೋ, ರಕ್ಷಣಾ ವ್ಯವಸ್ಥೆಗೆ ಹಣ ಖರ್ಚು ಮಾಡೋದನ್ನ ಅಭಿವೃದ್ಧಿ ಅಂತ ಹೇಳ್ತಾರೋ, ಹೆಚ್ಚೆಚ್ಚು ಕೈಗಾರಿಕೆಗಳು ಸ್ಥಾಪಿತ ಆದಷ್ಟು ಅಭಿವೃದ್ಧಿ ಅಂತ ಹೇಳ್ತಾರೆ. ಇದನ್ನ ಅಭಿವೃದ್ಧಿ ಅನ್ನೋ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ನಮಗೆ ರೈತರಿಗೆ ಎಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ? ನನ್ನ ಪ್ರಕಾರ ಎಷ್ಟು ರಸ್ತೆ, ಕಾಂಕ್ರೀಟ್ ರಸ್ತೆ ಮಾಡಿದೀವಿ, ಎಷ್ಟು ಡಾಂಬರ್ ರಸ್ತೆ ಮಾಡಿದೀವಿ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯ ತಲಾ ಆದಾಯ ಎಷ್ಟು ಹೆಚ್ಚಿದೆ ಅನ್ನೋದ್ರ ಮೇಲೆ ಅದು ಅಭಿವೃದ್ಧಿ ಅನ್ನೋದನ್ನ ನಾವು ತಿಳ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬ ವ್ಯಕ್ತಿಯ ತಲಾದಾಯ ಹೆಚ್ಚಿದ್ದನ್ನು ಮಾತ್ರ ಅಭಿವೃದ್ಧಿ ಅನ್ಕೋಬಹುದು ಹೊರತು ಇನ್ನು ಬೇರೆ ಯಾವ ವಿಚಾರ, ಬೇರೆ ಯಾವ ಮಾನದಂಡಗಳ ಮೂಲಕ ಅಭಿವೃದ್ಧಿ ಅನ್ನೋದು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೃಷಿಯ ಮತ್ತು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳು ಯಾಕೆ ಹೆಚ್ಚು ಗಂಭೀರಕ್ಕೆ ಒಳಪಡಲ್ಲ ಅಥವಾ ಗಣನೆಗೆ ಒಳಪಡಲ್ಲ? ಕೈಗಾರಿಕೆಗಳಿಗೆ ಸಿಕ್ಕಂತ ಪ್ರಾಶಸ್ತ್ಯ ಕೃಷಿಗೆ ಯಾಕೆ ಸಿಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ? GDP ಬಗ್ಗೆ ಮಾತಾಡ್ತಾರೆ. GDP ಬಗ್ಗೆ ಮಾತಾಡ್ಬೇಕಾದ್ರೆ ಕೈಗಾರಿಕೆ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಇವರ ಕಾಂಟ್ರಿಬ್ಯೂಷನ್ ಹೆಚ್ಚು ಅಂತ ಪ್ರತಿಪಾದಿಸ್ತಾರೆ ಹೊರತು ಅವರ ಶ್ರಮಕ್ಕೂ ಮನಮನ್ನೆಲ್ಲ ಹಾಕೋ ಶ್ರಮಕ್ಕೂ ಹೋಲಿಕೆ ಮಾಡೋದಿಲ್ಲ. ರೈತರ ಕಾಂಟ್ರಿಬ್ಯೂಷನ್ GDPಯಲ್ಲಿ ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ಎಕನಾಮಿಕ್ ಸರ್ವೆನವರು ನೋಡೋದಿಲ್ಲ, ಮಾಧ್ಯಮದವರು ನೋಡೋದಿಲ್ಲ. ಈ ಇಬ್ಬರೇ ನೋಡ್ಲಿಲ್ಲ ಮೇಲೆ ಸರ್ಕಾರದವ್ರು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಮಟ್ಟದ ತಿಳುವಳಿಕೆ ಇದ್ದರು ಯಾವುದೇ ಒಂದು ಒಳ್ಳೆ ಸರ್ಕಾರ ಅಂದ್ರೆ ಯಾವ ಮಟ್ಟದ ತಿಳುವಳಿಕೆ ಇರುತ್ತೆ ಅನ್ನೋದ್ರ ಮೇಲೆ ಅವ್ರದ್ದು ಒಳ್ಳೆ ಸರ್ಕಾರನೋ ಅಥವಾ ಅಲ್ಲ ಸರ್ಕಾರನೋ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ ಮಾಧ್ಯಮದವರು ಯಾವ ವಿಚಾರದಲ್ಲಿ ನಾವು ಸರ್ಕಾರಗಳನ್ನ ಎಚ್ಚರಿಸಬೇಕು, ಅದು ಇನ್ನೊಂದನ್ನು ಹೇಳ್ಬೇಕು. ನಾನು ಒಬ್ಬ ರೈತನಾಗಿ ಹೇಳೋದಾದ್ರೆ ನಮ್ಗೆ ಯಾರ ಮೇಲೂ ಆರೋಪ ಮಾಡೋಕೆ ಅವಕಾಶನೇ ಇಲ್ಲ. ಸರ್ಕಾರ ಬೈಬೇಕು ಅಂದ್ರೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋರು ನಾವೇ. ಪತ್ರಿಕೆಗಳನ್ನ ಅಥವಾ ದೃಶ್ಯ ಮಾಧ್ಯಮಗಳ ಬಗ್ಗೆ ನಾವು ಆರೋಪ ಮಾಡ್ಬೇಕಾದ್ರೆ ಅವ್ರನ್ನ ನೋಡಿ ಅಥವಾ ಖರೀದಿ ಮಾಡಿ ನಾವೇ ಪ್ರಚೋದಿಸಿರೋರು, ನಾವೇ ಮಾರ್ಕೆಟ್ ಕೊಟ್ಟಿರೋರು. ನಾವು ಮಾಡ್ಬೇಕಾಗಿರೋ ಜವಾಬ್ದಾರಿ ಏನು ಮಾಧ್ಯಮದವ್ರಿಗೆ ಅಷ್ಟೇ ಅಲ್ಲ, ಯಾರು ಒಳ್ಳೆ ಸುದ್ದಿಗಳು ಮಾಡ್ತಾರೆ ಅಂತ ಪತ್ರಿಕೆಗಳನ್ನ ಓದೋದು, ಯಾವ ದೃಶ್ಯ ಮಾಧ್ಯಮಗಳು ಒಳ್ಳೆ ಸುದ್ದಿ ತೋರಿಸ್ತಾರೆ ಅವನ್ ಮಾತ್ರ ಹೆಚ್ಚು ನೋಡ್ತಾ ಹೋದ್ರೆ ತನ್ನಷ್ಟಿಗೆ ತಾನೇ ಅವು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಒಂದು ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇದ್ರೆ ಅದನ್ನ ನೋಡ್ತೀವೋ ಅಥವಾ ಯಾವ್ದಾರ ಒಂದು ಹಗರಣ ಅಂತಿದ್ರೆ ಅದನ್ನ ಹೆಚ್ಚು ನೋಡ್ತೀವೋ, ನಾವು ನೋಡ್ಕೋಬೇಕಿದೆ, ನಮಗೆ ನಾವೇ ನೋಡ್ಕೋಬೇಕಿದೆ. ಕೃಷಿಗೆ ಸಂಬಂಧಪಟ್ಟಂತ ವಿಚಾರ ಇದ್ರೆ ನಾವು ಹೆಚ್ಚು ಒತ್ತು ಕೊಡ್ತೀವೋ, ಯಾವ್ದಾರ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ವಿಚಾರ ಇದ್ರೆ ಹೆಚ್ಚು ಒತ್ತು ಕೊಡ್ತೀವೋ ಅಂತ. ಇದ್ರ ಜೊತೆಗೆ ನಾವು ಕೂಡ ರೈತರು ನಾವು ಖರೀದಿ ಮಾಡ್ಬೇಕು ಪತ್ರಿಕೆಗಳನ್ನ. ನಾವೇ ಸ್ವತಃ ಯಾರೋ ಒಬ್ರು ಖರೀದಿ ಮಾಡಿ ಪತ್ರಿಕೆಯಲ್ಲಿ ಓದೋರು ನಾವು ಜಾಸ್ತಿ ಜನ ಇದ್ದೀವಿ. ನಾವು ಖರೀದಿ ಮಾಡಿ ಆ ಮೂಲಕ ಅವರು ಕೂಡ ನಮ್ಮ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವಂತ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆಗಳ ಸಂದರ್ಭದಲ್ಲಿ ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಜಾತಿ ಜನ ಇದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಜಾತಿ ಜನ ಇದ್ದಾರೆ, ಯಾವ್ಯಾವ ಪಕ್ಷಗಳು ಯಾವ್ಯಾವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ತಾವು ಯಾಕೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ಬೆಳೆಗೆ ಯಾವ್ಯಾವ ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನ ಜನರಿಗೆ ಯಾಕೆ ಗಮನಕ್ಕೆ ತರಬಾರದು? ಚುನಾವಣೆಗಳ ಸಂದರ್ಭದಲ್ಲಿ ಯಾವ್ಯಾವ ಜಾತಿ ಜನ ಎಷ್ಟಿದ್ದಾರೆ, ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ಆ ಪಕ್ಷಕ್ಕೆ ಲಾಭ, ಈ ಪಕ್ಷಕ್ಕೆ ಅನಾನುಕೂಲ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಅದೇ ರೀತಿ ಯಾವ ಬೆಳೆಗೆ ಯಾವ ಪಕ್ಷ ಯಾವ ಸರ್ಕಾರ ಆದ್ಯತೆ ಕೊಟ್ಟಿದೆ, ಯಾವ ಬೆಳೆಗೆ ಯಾವ ಪಕ್ಷ ಅಥವಾ ಯಾವ ಯೋಜನೆಗೆ ಸರ್ಕಾರ ಅಥವಾ ಪಕ್ಷ ಗಂಭೀರವಾಗಿ ಆಲೋಚನೆ ಮಾಡಿದೆ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟಷ್ಟು
ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ರೈತರಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ನಾವು ಮಾಡಲಿದ್ರೆ ಮುಂದಿನ ದಿನಗಳಲ್ಲಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ವಾತಾವರಣ ಮಾಧ್ಯಮಗಳು ಸೃಷ್ಟಿ ಮಾಡಿದ್ರೆ ನಾವು ದಿನನಿತ್ಯ ಅಥವಾ ಆಗೊಮ್ಮೆ ಈಗೊಮ್ಮೆ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಜೊತೆಗೆ ಮಾಧ್ಯಮಗಳು ಒಂದು ಶಾಂತಿಯುತವಾದ ಹೋರಾಟಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ? ಒಂದು ರೈತರು ಧರಣಿ ನಡೆಸ್ತಾ ಇದ್ರೆ, ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇದ್ರೆ ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಸಿಗುತ್ತೆ? ಲಾಠಿ ಚಾರ್ಜ್ ಆದ್ರೆ ಎಷ್ಟು ಪ್ರಾಶಸ್ತ್ಯ ಸಿಗುತ್ತೆ? ಗೋಲಿಬಾರ್ ಆದ್ರೆ ಎಷ್ಟು ಪ್ರಾಶಸ್ತ್ಯ ಸಿಗುತ್ತೆ? ಯಾಕೆ ನಮ್ಮ ಶಾಂತಿಯುತ ಹೋರಾಟಗಳು ಅರ್ಹ ಬೇಡಿಕೆಗಳು ಇಟ್ಕೊಂಡ್ರೆ ಅವಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತಗೋದು ತಪ್ಪ? ಒಬ್ಬ ರೈತ ಸತ್ಯ ಧ್ವನಿ ಮಾಡ್ಬೇಕಾ? ಒಬ್ಬ ರೈತ ಪೊಲೀಸರು ಹೊಡೆತ ತಿಂದೆ ಸರ್ಕಾರದ ಗಮನಕ್ಕೆ ಹೋಗ್ಬೇಕಾ? ಒಬ್ಬ ರೈತ ಬೀದಿಯಲ್ಲಿ ಕೂತ ಅಂದ್ರೆ ಒಂದು ಸೂಕ್ಷ್ಮ ಸರ್ಕಾರ ಇದ್ರೆ ಅದು ಯಾವುದೇ ಒಬ್ಬ ರೈತ ಒಂದು ತನ್ನ ಬೆಳೆಗೆ ಬೆಲೆ ಅಥವಾ ಇನ್ಯಾವುದೇ ವಿಚಾರಗಳಲ್ಲಿ ಹೋರಾಟ ಕೂತ ಅಂದ್ರೆ ಅದು ಸರ್ಕಾರಕ್ಕೆ ಅವಮಾನ. ನ್ಯಾಯವಾಗಿ ಸೂಕ್ಷ್ಮ ಮತಿಗಳಿದ್ರೆ, ಅದು ಸೂಕ್ಷ್ಮ ಮತಿಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಮಾಧ್ಯಮದವರ ಪಾತ್ರ ಹೆಚ್ಚಿರೋದ್ರಿಂದ ಮಾಧ್ಯಮದವರು ಏನಿವತ್ತು ಉಪಸ್ಥಿತರಿದ್ದೀರಿ ಇವತ್ತಿನ ಸಂದರ್ಭದಲ್ಲಿ. ಇವತ್ತು ನೋಡಿ, ಮುದ್ರಣ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಆಹ್ವಾನಿಸಿದ್ರು, ಅವ್ರ ಸಂಖ್ಯೆ ಕಡಿಮೆ ಇದೆ. ಮುದ್ರಣ ಮಾಧ್ಯಮದವರು ಉಪಸ್ಥಿತರಿದ್ದಾರೆ. ದೃಶ್ಯ ಮಾಧ್ಯಮದವರು ಇವತ್ತಿನ ದಿನ ಹೆಚ್ಚು ಪರಿಣಾಮಕಾರಿಯಾಗಿ ಸುದ್ದಿಗಳನ್ನ ಪ್ರವೇಶಿಸ್ತಾರೆ ಜನರ ಮನಸ್ಸಲ್ಲಿ. ಹಾಗಾಗಿ ಅಂತ ಮಾಧ್ಯಮದವರು ಕೂಡ ನಮ್ಮ ಪೆನಲ್ ಡಿಸ್ಕಷನ್ಸ್ ಬಗ್ಗೆ ಒಬ್ರು ಹೇಳ್ತಾ ಇದ್ರು. ಪೆನಲ್ ಡಿಸ್ಕಷನ್ಸ್ ಕರೀತಾರೆ, ನಮ್ಮ ರೈತ ಪ್ರತಿನಿಧಿಗಳನ್ನ ಕರೀತಾರೆ, ನಮ್ಮ ಅಧ್ಯಕ್ಷ ಶಾಂತಕುಮಾರ್ ಅವ್ರನ್ನ ಕರೆದಿದ್ದಾರೆ, ಕೂರ್ಸಿರ್ತಾರೆ, ಅವ್ರಿಗೆ ಮಾತಾಡಕ್ ಬಿಡಲ್ಲ. ಯಾಕೆ ಕರೀತಾರೆ ಅಂದ್ರೆ ಅವ್ರು ಹೇಳೋದನ್ನ ಕೇಳಕ್ ಕರೀತಾರೆ. ಅವ್ರು ಏನೇನು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬಜೆಟ್ ಡಿಸ್ಕಷನ್ಸ್ ರೈತ ನಾಯಕರನ್ನು ಕರೀತಾರೆ, ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಕರೀತಾರೆ, ನಿವೃತ್ತ ಅಧಿಕಾರಿಗಳನ್ನ ಕರೀತಾರೆ. ಎಷ್ಟು ನಿಮಿಷ ರೈತ ನಾಯಕರು ಕೊಡ್ತಾರೆ, ಇನ್ನು ಉಳಿದ ಎಷ್ಟು ಹೊತ್ತು ಬೇರೆ ವರ್ಗದಿಂದ ಬಂದವರು ಕೊಡ್ತಾರೆ. ನಾವು ಹೆಚ್ಚು ಗ್ರಾಹಕರಿದ್ದೀವಿ, ನಮ್ಮ ಬಗ್ಗೆ ಬರೀಲಿಲ್ಲದ್ರೆ ಪತ್ರಿಕೆಗಳು ಖರ್ಚಾಗಲ್ಲ, ಟಿವಿನೂ ಯಾರು ನೋಡಲ್ಲ ಅನ್ನೋ ಕಾರಣಕ್ಕೆ ನಮ್ಮ ವಿಷಯಗಳನ್ನು ಬರಿತಾ ಇದ್ದಾರೆ ಹೊರತು ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದಿದ್ರೆ ನಾವು ಸುದ್ದಿಗೂ ಅರ್ಹರಾಗ್ತಿರ್ಲಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಿದೆ. ಹಾಗಾಗಿ 4ನೇ ಅಂಗ ಅಂತ ಕರೆದಲ್ಪಟ್ಟಿರೋರು 3 ಅಂಗಗಳಿಂದ ಏನೇನು ನಮಗೆ ತೊಂದರೆಗಳಾಗ್ತಾ ಇದಾವೆ ಅದನ್ನು ಸರಿಪಡಿಸುವಂತ ಜವಾಬ್ದಾರಿ ನಿಮ್ಮದಾಗಿರೋದ್ರಿಂದ 3ನೇ ಅಂಗದ ಜೊತೆಗೆ ನೀವು ಒಂದು ಅಂಗನ ನಮಗೆ ತೊಂದರೆ ಕೊಡಕ್ಕೆ ಶುರು ಮಾಡಿದ್ರೆ ನಾವು ಯಾವ ದಿಕ್ಕಲ್ಲಿ ಹೋಗ್ಬೇಕು, ಯಾವ ದಾರಿ ತುಳಿಬೇಕು ಅನ್ನೋದನ್ನ ನೀವು ಮನದಾಳದಲ್ಲಿ ಯೋಚನೆ ಮಾಡಿ ನೀವು ಕರ್ತವ್ಯದಲ್ಲಿ ಕೆಲಸ ಮಾಡಿ, ನಿಮ್ಮ ಕರ್ತವ್ಯದಲ್ಲಿ ಚ್ಯುತಿ ಆಗ್ತಾ ಇದೆ ಅಂತ ಖಂಡಿತ ಹೇಳ್ತಲ್ಲ. ನೀವು ನೀಡ್ತಾ ಇರೋಂಥ ಪ್ರಾಶಸ್ತ್ಯ ಇನ್ನು ಹೆಚ್ಚಬೇಕು. ಯಾವ ರೀತಿ ಇರಬೇಕಂದ್ರೆ ನಮ್ಮನ್ನ ಎಜುಕೇಟ್ ಮಾಡೋ ರೀತಿ ಇರಬೇಕು ಅನ್ನೋದನ್ನ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ಅನ್ಸ್ ನಾನು ಮಾತಾಡ್ತೀನಿ. ಒಂದೇ ನಿಮಿಷದ ಒಂದೇ ಮಾತಾಡೋಕೆ ಇಷ್ಟಪಡ್ತೇನೆ, ಯಾಕೆ ಟೈಮ್ ಇಲ್ಲ. ಪರಿಚಯ ಮಾಡ್ತೀನಿ. ಈಗ ನನ್ನ ಹೆಸರು ಕಿತ್ತೂರು ಶಂಕರ್ ಅಂತ, ಟಿ ನರಸೀಪುರ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಮೈಸೂರು ಜಿಲ್ಲೆಯವರು. ಮಾಧ್ಯಮದವರು